ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣಾರ್ಥಿ. ಭಜನೆ, ಪ್ರಾರ್ಥನೆ, ಜಪ, ಧ್ಯಾನ ಇವೆಲ್ಲವೂ ಕೂಡ ಪರಮಾತ್ಮನನ್ನು ಒಲಿಸಲಿಕ್ಕಾಗಿ ನಮ್ಮ ಹಿರಿಯರು ಸೃಷ್ಟಿಸಿದ ಮಾರ್ಗಗಳು. ಇವೆಲ್ಲವೂ ಕೂಡ ಒಂದಕ್ಕೊಂದಕ್ಕೆ ವಿರುದ್ಧ ಅಲ್ಲ. ಆದರೆ ಯಾಕೋ ಏನೋ ಭಾರತ ದೇಶದಲ್ಲಿ ಇವಕ್ಕೆ ಪರಸ್ಪರ ವಿರುದ್ಧವಾಗಿ ಭಾವನೆಗಳು ಬೆಳೀತಾ ಬೆಳೀತಾ ಬಂದವು. ಜಪವ ಮಾಡಿದರೇನು, ತಪವ ಮಾಡಿದರೇನು ಅಂತ ಹೇಳಿ, ಉಪವಾಸ ವ್ರತ ಏನ್ ಮಾಡಿದ್ರೇನು ಅಂತ ಒಬ್ರು ದಾಸರು ಹೇಳ್ತಾರೆ, ಕನಕದಾಸರು ಹೇಳ್ತಾರೆ. ಇದರ ಅರ್ಥ ಅದನ್ನ ಮಾಡಬಾರ್ದು ಅಂತಲ್ಲ. ಎಲ್ಲವನ್ನೂ ಮಾಡಿ ನಿಮ್ಮಲ್ಲಿ ಪರಿವರ್ತನೆ ಬರದೆ ಹೋದ್ರೆ ಏನು ಪ್ರಯೋಜನ ಆಗಲ್ಲ. ಇವೆಲ್ಲ ಮಾಡಿದ್ರೂ ಪ್ರಯೋಜನ ಆಗಲ್ಲ, ನಿಜ. ಆದರೆ ಇವೆಲ್ಲವನ್ನೂ ಮಾಡುವಾಗ ಇನ್ನೊಂದು ಬಹಳ ಮುಖ್ಯವಾದದ್ದನ್ನು ನಾವು ಗಮನಿಸ್ಬೇಕು. ಏನು ಅಂದ್ರೆ, ಇವುಗಳಿಂದ ಸ್ವಲ್ಪನಾದ್ರೂ ಪ್ರಯೋಜನ ಆಗೇ ಆಗತ್ತೆ ಪ್ರತಿಯೊಬ್ಬ ವ್ಯಕ್ತಿಗೂ. ಅವನೆಷ್ಟೇ ಹಿಂದುಳಿದವನಿದ್ರು ಕೂಡ, ಹಿಂದುಳಿದವನಂದ್ರೆ ಜಾತಿಯಿಂದ ಅಲ್ಲ, ಅವನ ಸಾಧನೆಯಿಂದ ಅಥವಾ ಸಂಸ್ಕಾರದಿಂದ ಎಷ್ಟೇ ಹಿಂದುಳಿದವನಿದ್ರು ಕೂಡ, ಎಷ್ಟೇ ಕುಸಂಸ್ಕಾರಿ ಆದರೂ ಕೂಡ ಇವುಗಳ ಪ್ರಯೋಜನ ಇದ್ದೇ ಇದೆ. ಅದಕ್ಕೆ ಸಾಕ್ಷಿ ಒಬ್ರಲ್ಲ ಇಬ್ರಲ್ಲ, ನೂರಾರು ಜನ, ಸಾವಿರಾರು ಜನ ಸಿಗ್ತಾರೆ. ಹಿಂದಿನ ಅಂದ್ರೆ ದೀಕ್ಷೆ ಆಗೋದಕ್ಕೆ ಮುಂಚೆ ದರೋಡೆಕೋರರು, ಕಾಮುಕರು, ಆಷಾಢಭೂತಿಗಳು, ಶ್ರೀಮಂತರು, ಜಿಪುಣರು, ಉದಾರಿಗಳು ಎಲ್ಲರೂ, ಇಂಥವ್ರು ಇಲ್ಲ ಅಂತಿಲ್ಲ. ಅಧ್ಯಾತ್ಮ ಸಾಧನೆ ಒಳಗೆ ಯಶಸ್ವಿ ಆಗದೆ ಇದ್ದವ್ರು, ಇಂಥ ಮಾರ್ಗದವ್ರು ಇದ್ದಾರೆ. ಯಶಸ್ವಿ ಆಗದಿದ್ದವ್ರು ಬೇಕಾದಷ್ಟು ಜನ ಇದ್ದಾರೆ. ಎಲ್ಲಾ ಮಾರ್ಗದಲ್ಲೂ ಕೂಡ ಯಶಸ್ವಿ ಆಗ್ಲಾರ್ದವರು ಇದ್ದಾರೆ, ಯಶಸ್ವಿ ಆಗಿರೋರು ಕೂಡ ಇದ್ದಾರೆ. ಆದ್ರೆ ಯಾಕೋ ಏನೋ ಯಶಸ್ವಿ ಆದ ಮೇಲೆ ತಮ್ಮ ಮಾರ್ಗವೇ ಶ್ರೇಷ್ಠ, ಉಳಿದ ಮಾರ್ಗಗಳು ಕನಿಷ್ಠ ಅನ್ನೋ ತರ ಬಂದ್ಬಿಟ್ರು. ಇದು ಒಳ್ಳೆ ಪದ್ಧತಿ ಅಲ್ಲ. 20ನೇ ಶತಮಾನದಲ್ಲಿ ಮಹಾತ್ಮ ಗಾಂಧೀಜಿಯವರು ಪ್ರಾರ್ಥನೆಗೆ ಒತ್ತು ಕೊಟ್ರು. ಪ್ರಾರ್ಥನೆಗೆ ಒತ್ತು ಕೊಟ್ಟು ಅವ್ರು ಹೇಳಿದ್ರು, ಧರ್ಮ ಗ್ರಂಥಗಳು ಅಥವಾ ಧರ್ಮಗಳು ಯಾವೂ ಕೂಡ ತಮ್ಮಷ್ಟಕ್ಕೆ ತಾವೇ ಪರಿಪೂರ್ಣ ಅಲ್ಲ. ಒಂದು, ಎಲ್ಲಾ ಧರ್ಮಗಳಲ್ಲೂ ಎಲ್ಲಾ ಪದ್ಧತಿಗಳಲ್ಲೂ ತಮ್ಮದೇ ಆದಂತಹ ಶಕ್ತಿ ಇದೆ. ಆದ್ರಿಂದ ಪರಸ್ಪರರು ಇತರೆ ಧರ್ಮಗಳನ್ನು ಅಧ್ಯಯನ ಮಾಡಬೇಕು ಅಂತ ಹೇಳಿದ್ರು. ಇದುವರೆಗೂ ಎಲ್ಲರೂ ಕೂಡ ನೀನು ನಿನ್ನ ಧರ್ಮವನ್ನು ಬಿಟ್ಟು ಅಥವಾ ನಾನು ಹೇಳಿಕೊಟ್ಟ ಮಾರ್ಗವನ್ನು ಬಿಟ್ಟು ಬೇರೆ ಅನುಸರಿಸ್ಬೇಡ, ಹಂಗೇನಾರು ಆದ್ರೆ ನೀನು ಪತಿತನಾಗ್ಬಿಡ್ತೀಯ, ಒಂದಕ್ಕೊಂದಕ್ಕೆ ಮಿಕ್ಸ್ ಮಾಡಬಾರ್ದು ಅಂತ ಎಲ್ಲ ಹೇಳಿದ್ರು. ಆದ್ರೆ ಮಹಾತ್ಮ ಗಾಂಧೀಜಿಯವರು ಮಾತ್ರ ಇಲ್ಲ, ಇತರೆ ಧರ್ಮ ಗ್ರಂಥಗಳನ್ನು ಓದಿದ್ರೆ ತನ್ನ ಧರ್ಮವೂ ಕೂಡ ಬಲಿಷ್ಠವಾಗತ್ತೆ, ತನ್ನ ಧರ್ಮದ ಬಗ್ಗೆ ಇನ್ನೂ ಅಭಿಮಾನ ಜಾಸ್ತಿ ಆಗತ್ತೆ ಹೊರತು ಕಡಿಮೆ ಆಗಬಾರ್ದು, ಆಗೋಂಗಿಲ್ಲ. ಎಲ್ಲೊಬ್ಬೊಬ್ರು ಬೇರೆ ಧರ್ಮಕ್ಕೂ ಹೋಗ್ಬೋದು, ಅದೇನು ಹೋಗೋದು ತಪ್ಸಕ್ ಆಗಲ್ಲ.
ಆದರೆ ಅಧ್ಯಾತ್ಮ ಸಾಧನೆ ಮಾಡುವಂತಹವರು, ಧರ್ಮ ಸಾಧನೆ ಮಾಡುವಂತಹವರು ಪರಸ್ಪರರಲ್ಲಿ ಕೊಡುಕೊಳ್ಳುವಿಕೆಯ ಮನೋಭಾವನೆ ಇಲ್ಲದೆ ಹೋದ್ರೆ, ಪರಸ್ಪರರನ್ನ ಪ್ರೀತಿಸುವ ಮನೋಭಾವನೆ ಇಲ್ಲದೆ ಹೋದ್ರೆ ಬಹಳ ದೊಡ್ಡ ಅಪಾಯವನ್ನ ಆ ಧರ್ಮ ಹೆದರಿಸ್ಬೇಕಾಗತ್ತೆ. ಅಷ್ಟೇ ಅಲ್ಲ, ಇಡೀ ಜಗತ್ತಿಗೂ ಕೂಡ ಅದರಿಂದ ಅಪಾಯ ಇದೆ. ಈಗ ಧರ್ಮಾಂಧತೆ ಎಷ್ಟು ಕೆಟ್ಟದ್ದು ಅಂತ ಹೇಳಿ ಭಯೋತ್ಪಾದಕರ ದಾಳಿಯಿಂದ ಅಥವಾ ಭಯೋತ್ಪಾದಕರೇ ಆಗ್ತಾ ಇರ್ತಕ್ಕಂಥ ಅವ್ರ ಮೇಲೆ ಆಗ್ತಕ್ಕಂಥ ದಾಳಿಗಳು ಎರಡು, ಮತ್ತೆ ಅವ್ರು ದಾಳಿ ಮಾಡಿದ್ಮೇಲೆ ಬಾಕಿಯವ್ರು ಬಿಡ್ತಾರೆ? ಬಿಡೋದಿಲ್ಲ. ಆದ್ರಿಂದ ಪರಸ್ಪರರು ಎಲ್ಲರೂ ಅಧ್ಯಾತ್ಮ ಜೀವಿಗಳು, ವಿಶೇಷವಾಗಿ ಧರ್ಮ ಮಾರ್ಗದಲ್ಲಿ ಇರ್ತಕ್ಕಂಥವ್ರು, ಅವರು ನಮ್ಮ ಧರ್ಮವೇ ಶ್ರೇಷ್ಠ, ಉಳಿದ ಧರ್ಮಗಳು ಕನಿಷ್ಠ, ಅಥವಾ ನನ್ನ ಪದ್ಧತಿನೇ ಶ್ರೇಷ್ಠ, ನಾನು ಪ್ರಾರ್ಥನೆ ಮಾಡ್ತೀನಿ ಪೂಜೆ ಮಾಡೋದಿಲ್ಲ, ಅಥವಾ ಇನ್ನೊಬ್ಬ ಪೂಜೆ ಮಾಡ್ತಾನೆ ಪ್ರಾರ್ಥನೆ ಮಾಡೋದಿಲ್ಲ, ಇನ್ನೊಬ್ಬ ಧ್ಯಾನ ಮಾಡ್ತಾನೆ ಅವನ ಪೂಜೆ ಪ್ರಾರ್ಥನೆ ಎರಡೂ ಮಾಡಲ್ಲ. ಧ್ಯಾನ ಮಾಡೋರನ್ನ ಗಮನಿಸಿ ನೀವು, ಧ್ಯಾನ ಮಾಡೋದು ಎಲ್ಲದಕ್ಕಿಂತ ಶ್ರೇಷ್ಠ, ಇನ್ನು ಉಳಿದವೆಲ್ಲ ಕನಿಷ್ಠ, ಏನು ಉಪಯೋಗ ಇಲ್ಲ ಅವು ಅನ್ನೋ ಲೆಕ್ಕದಲ್ಲಿ ಮಾತಾಡ್ತಿರ್ತಾರೆ. ಹಾಗೆ ಮಾಡಬಾರದು. ಅವ್ರು ಯಾವುದೇ ಮಾರ್ಗವನ್ನು ಅನುಸರಿಸ್ಲಿ, ಪ್ರಾರ್ಥನೆಯನ್ನ ಮಾಡಲಿ, ಪೂಜೆಯನ್ನ ಮಾಡಲಿ, ಧ್ಯಾನವನ್ನ ಮಾಡಲಿ, ಜಪ ಮಾಡಲಿ, ಅಥವಾ ಪ್ರಾರ್ಥನೆಗೆ ಭಾರತೀಯರು ಇನ್ನೊಂದು ಹೆಸರು ಕೊಟ್ಟರು ಭಜನೆ, ಏನೇ ಮಾಡಿದ್ರು ಕೂಡ ಅವೆಲ್ಲದರಲ್ಲೂ ಶಕ್ತಿ ಇದೆ, ಮಾಡ್ಬೇಕಷ್ಟೆ. ಅದಕ್ಕೆ ಇವಾಗ ಇನ್ನೊಂದು ಪದ್ಧತಿ ಉಟ್ಕೊಂತ ವಿಜ್ಞಾನ ಯುಗದಲ್ಲಿ ನಾವು ಯಾವುದನ್ನು ಮಾಡಲ್ಲ, ಭಜನೆನೂ ಮಾಡಲ್ಲ, ಪ್ರಾರ್ಥನೆನೂ ಮಾಡಲ್ಲ, ಧ್ಯಾನನೂ ಮಾಡಲ್ಲ, ಏನು ಮಾಡಲ್ಲ, ಮಜಾ ಮಾಡ್ತೀವಿ, ವಿಜ್ಞಾನವನ್ನು ಬಳಸ್ಕೊಂತೀವಿ, ಒಂದಷ್ಟು ದಿವಸ ಬದುಕಿ ಸತ್ತು ಹೋಗ್ತೀವಿ ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ರು. ತುಂಬಾ ಜನ ಅವರೇ ಆಗೋಗ್ಬಿಟ್ರು. ಈ ಮಾರ್ಗವು ಬಹಳ ಹಿಂದಿನಿಂದನೂ ಇತ್ತು. ನಾಸ್ತಿಕರು ಅಂತಿದ್ರು, ಚಾರುವಾಕರು ಅಂತ ಕರೀತಿದ್ರು. ಚಾರುವಾಕರ ಸಿದ್ಧಾಂತ ಏನಪ್ಪಾ ಅಂದ್ರೆ, ಸಾಲ ಮಾಡಿದ್ರು ಹಾಲು ತುಪ್ಪ ಕೊಡಿ, ಮುಂದಿಂದ ಏನ್ ಗೊತ್ತಿದೆ, ಮುಂದಿಂದ ಏನ್ ಗೊತ್ತಿಲ್ಲ, ಆತ್ಮ ಏನಾಗತ್ತೋ ಯಾರಿಗ್ ಗೊತ್ತು. ಆತ್ಮ ಇಲ್ಲ ಅಂತ ಹೇಳ್ತಿರ್ಲಿಲ್ಲ ಅವರು, ಪಾಪ ಪುಣ್ಯ ಇಲ್ಲ ಅಂತಾನು ಹೇಳ್ತಿರ್ಲಿಲ್ಲ. ಮುಂದಿಂದ ಏನ್ ಗೊತ್ತು, ಮುಗಿಸ್ಬಿಡಿ, ಇವಾಗ ಮಜಾ ಮಾಡಿ ಮುಗಿಸ್ಬಿಡಿ. ನೋ, ಅದು ಸರಿಯಾದ ಪದ್ಧತಿ ಅಲ್ಲ. ಅಂದಾಕ್ಷಣಕ್ಕೆ ಚಾರುವಾಕರಲ್ಲಿದ್ದಂತಹ ಧೈರ್ಯ ಮತ್ತು ಪ್ರಸ್ತುತತೆಯಲ್ಲಿ ಬದುಕುವಂತದ್ದು, ಇವತ್ತಿನ ಚಿಂತನೆಯಲ್ಲಿ ಬದುಕುವ, ಈ ಪೂರ್ವಜನ್ಮ ಪುನರ್ಜನ್ಮದ ಸಮಸ್ಯೆ ಅವ್ರದ್ದು ಏನಾಯ್ತು ಅಂದ್ರೆ, ಅವ್ರು ಯಾವಾಗ್ಲೂ ಸಿಗುವಂತದ್ದಕ್ಕೆ ಈಗಿನಿಂದ ಎಲ್ಲವನ್ನೂ ಬಿಟ್ಟು ಒಂಟಿಗಾಲಲ್ಲಿ ತಪಸ್ ಮಾಡೋದು, ಆಮೇಲಿಂದ ವಿಚಿತ್ರ ಪದ್ಧತಿಗಳನ್ನ ಮಾಡೋದು, ಆಮೇಲೆ ಮನೆ ಮಠ ಎಲ್ಲ ಬಿಟ್ಟು ಹೊಟ್ಟೋಗೋದು, ಮತ್ತೆ ಅಲ್ಲಿ ಬಿಟ್ಟು ಹೋದ್ಮೇಲೆ ಮತ್ತೆ ಅಲ್ಲಿ ಕೊರಗೋದು, ಯಾಕೆ ಬಿಟ್ಟು ಬಂದ್ವಿ ಅಂತೇಳಿ. ಈ ರೀತಿ ತೊಂದರೆಗಳಾಗ್ತಾ ಇದ್ವು. ಈಗಲೂ ಇದೆ, ಈಗಲೂ ಬಿಟ್ಟು ಹೋಗೋರು ಇದ್ದಾರೆ, ಕೊರಗೋರು ಇದ್ದಾರೆ, ಇದ್ದು ಸಾಧನೆ ಮಾಡೋರು ಇದ್ದಾರೆ. ಎಲ್ಲಾ ಪದ್ಧತಿಗಳು ಇವತ್ತಿಗೂ ಇದಾವೆ, ಅವತ್ತಿಗೂ ಇದ್ದು ಯಾವತ್ತಿಗೂ ಇದೆ. ಪ್ರತಿಯೊಬ್ಬರು ಸಾಧಕರು, ಪ್ರತಿಯೊಬ್ಬ ಭಕ್ತ ತನಗೆ ಯಾವ ಮಾರ್ಗ ಸೂಕ್ತವಾಗುತ್ತೆ ಅದನ್ನ ಕಂಡ್ಕೋಬೇಕು. ಉಪವಾಸ ಮಾರ್ಗ ನಾವು ಹೇಳ್ತಿರ್ತೀನಿ ನಾನು, ಆರೋಗ್ಯ ದೃಷ್ಟಿಯಿಂದ ಉಪವಾಸ ಮಾರ್ಗ ಶ್ರೇಷ್ಠ. ತುಂಬಾ ಜನರಿಗೆ ಇದು ಹಿಡ್ಸಲ್ಲ, ಮಾತ್ರೆ ಔಷಧಿ ಇರುವಾಗ ನಾವ್ಯಾಕೆ ಉಪವಾಸ ಮಾಡ್ಬೇಕು, ಆಮೇಲೆ ಮಾತ್ರೆ ಔಷಧಿ ತಗೊಂಡು ಎಷ್ಟೋ ದಿವಸ ತಗೊಂಡು ಒದ್ದಾಡಿ ಹಿಂಸೆ ಪಟ್ಟು ಆಮೇಲೆ ಎಲ್ಲ ಕುಲ್ಗೆಡಿಸ್ಕೊಂಡ್ಮೇಲೆ ಉಪವಾಸ ಮಾರ್ಗಕ್ಕೆ ಬಂದ್ರೂ ಪ್ರಯೋಜನ ಇಲ್ಲ. ಎಲ್ಲ ಕೆಟ್ಟ ಮೇಲೆ ಉಪವಾಸ ಮಾರ್ಗದಿಂದನೂ ಏನು ಪ್ರಯೋಜನ ಆಗಲ್ಲ. ಆಮೇಲೆ ಸರಿ, ಉಪವಾಸ ಮಾರ್ಗ ಮಾಡ್ತೀವಿ ಅಂದ್ರೂ ಕೂಡ ತಮ್ಮನ್ನು ತಾವು ಗಮನಿಸ್ಕೊಳ್ಳಾರ್ದೆ, ವ್ಯಾಯಾಮ ಇಲ್ಲ, ಯೋಗ ಇಲ್ಲ, ವಾಕಿಂಗ್ ಇಲ್ಲ, ಏನು ಇಲ್ಲ, ಬರೀ ಉಪವಾಸ ಮಾಡ್ತೀವಿ, ನೋ, ಅದು ಆಗಲ್ಲ. ಉಪವಾಸ ಮಾಡ್ತಾ ಮಾಡ್ತಾ ಅಗತ್ಯ ಇದ್ದಷ್ಟು ಉಪವಾಸ ಮಾಡೋದು, ಬೇರೆ ಪದ್ಧತಿಗಳನ್ನು ಅಳವಡಿಸ್ಕೊಳ್ಳೋದು. ಆಮೇಲೆ ಉಪವಾಸದಲ್ಲಿ ಈಗ ಉದಾಹರಣೆಗೆ ಒಂದೊತ್ತು ನೆನೆ ಒಬ್ರು ಹೇಳ್ತಾ ಇದ್ರು, ಇಲ್ಲ ಬೆಳಿಗ್ಗೆ ತರಕಾರಿನೇ ತಗೊಂಡ್ರು ನಮ್ಮಪ್ಪ, ಅವ್ರಿಗೆ ಒಂದು 10-15 ಸಾರಿ ವಾಂತಿ ಆಯ್ತು, ಆಮೇಲೆ ಅಜೀರ್ಣ ಆಯ್ತು, ಹಾಸ್ಪಿಟ್ಲಿಗೆ ಸೇರ್ಕೊಂಡ್ರೆ ಅವರು BP ಜಾಸ್ತಿ ಆಗಿದೆ ಅಂತ BP ಗುಳಿಗೆ ತಗೊಳ್ಳಿ ಅಂತ ಹೇಳಿದ್ರು. ಹೌದು, BP ಜಾಸ್ತಿ ಆದಾಗ BP ಗುಳಿಗೆ ತಗೊಳ್ಳೇಬೇಕು.
ಆಮೇಲೆ ತರಕಾರಿ ತಿಂದ್ರು ಎಲ್ಲ ದಿವಸ ತರಕಾರಿ ತಿಂದ್ರೆ ಜೀರ್ಣ ಆಗೋಗ್ಬಿಡುತ್ತೆ ಅಂತಲ್ಲ, ಶರೀರವನ್ನು ಗಮನಿಸ್ಬೇಕು. 1 ವಾರ 15 ದಿವಸ ತರಕಾರಿ ತಗೊಳ್ತೀರಾ, ಶರೀರಕ್ಕೆ ಅದು ಬೇಡ ಅನ್ಸುತ್ತೆ, ರೆಸ್ಟ್ ಬೇಕು ಅನ್ಸುತ್ತೆ, ಆವಾಗ ತರಕಾರಿಯನ್ನು ತಿನ್ನಬಾರ್ದು. ಆವಾಗ ಮಜ್ಜಿಗೆ ಕುಡ್ಕೊಂಡು, ನಿಂಬೆಹಣ್ಣಿನ ರಸ, ಜೇನುತುಪ್ಪ ಕುಡ್ಕೊಂಡು ಉಪವಾಸ ಮಾಡಬೇಕು. ನಿನ್ನೆ ಉಪವಾಸ ಮಾಡಿದೀವಿ, ಇವತ್ತು ಮತ್ತೆ ತರಕಾರಿ ತಿಂದ್ವಿ, ವಾಂತಿ ಆಯ್ತು, ಅದು ಆಗ್ಬಹುದು. ಯಾಕೆಂದ್ರೆ 1 ದಿವಸ ಉಪವಾಸ ಮಾಡಿದಾಗ ಶರೀರದ ಕೊಳೆ ಸಂಪೂರ್ಣವಾಗಿ ಹೋಗಿರುತ್ತೆ ಅಂತ ಹೇಳಕ್ಕಾಗಲ್ಲ. ಆದ್ರಿಂದ ಶರೀರವನ್ನ ಗಮನಿಸ್ಬೇಕು. ಇದೇ ಧ್ಯಾನ. ಧ್ಯಾನ ಅಂತಂದ್ರೆ ಇವಾಗ ತುಂಬಾ ಜನ ತಪ್ಪು ತಿಳ್ಕೊಂಡಿರೋದು ಅಂದ್ರೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡೆ ನಿದ್ದೆ ಮಾಡೋದು ರೂಢಿ ಆಗ್ಬಿಡುತ್ತೆ. ಕೊನೆಗೆ ಧ್ಯಾನ ಅಲ್ಲ ಅದು. ಅವ್ರು ತುಕುಡ್ಸೋದು, ಕೆಲವ್ರು ತುಕುಡ್ಸಂತೂ ಹಿಂಗ್ ಓಡಾಡ್ತಿರ್ತಾರೆ ಬಿಡಿ, ತಲೆಯೆಲ್ಲ ಓಡಾಡ್ತಿರುತ್ತೆ, ಪೂರ ಬಗ್ಗೆ ಬಿಟ್ಟಿರ್ತದೆ. ಆದ್ರೆ ಅವ್ರು ಎದ್ದ ಮೇಲೆ ಹೇಳ್ತಾರೆ, ಒಳ್ಳೆ ಧ್ಯಾನ ಆಯ್ತ್ರಿ ಇವತ್ತು. ಧ್ಯಾನ ಅಲ್ಲ ಅದು, ನಿದ್ರೆ ಅಷ್ಟೆ. ಧ್ಯಾನ ಅಂದ್ರೆ ಮಲಗದಲ್ಲ ಅಥವಾ ಕೂತ್ಕೊಂಡು ನಿದ್ದೆ ಮಾಡೋದು ಅಲ್ಲ. ನಿಮ್ಮನ್ನ ನೀವು ಗಮನಿಸ್ಕೊಳ್ಳಿ. ನಮ್ಮ ವಿಜಯಣ್ಣವ್ರ ಮನೆಯವ್ರು ಕೇಳ್ತಾ ಇದ್ರು, ನಮಗೆ ಸ್ವಲ್ಪ ಶಿವಯೋಗದ ಬಗ್ಗೆ ಹೇಳಿ. ಶಿವಯೋಗದ ಬಗ್ಗೆ ನೀವು ಮಾಡೋದೆಲ್ಲವೂ ಶಿವಯೋಗನೇ ಅಂತಂದೆ ನಾನು. ಶಿವಯೋಗದ ಬಗ್ಗೆ ಪ್ರತ್ಯೇಕವಾಗಿ ಹೇಳ್ಬೇಕು ಅಂತಿಲ್ಲ. ಪ್ರತಿ ದಿವಸದ ಪ್ರವಚನ ಅದು ಶಿವಯೋಗಕ್ಕೆ ಸಂಬಂಧಪಟ್ಟದೇ ಇರ್ತದ. ಶಿವಯೋಗ ಮಾಡುವಾಗ್ಲೂ ಕೂಡ ಅದಕ್ಕೆ ಶರಣರು ಪೂರ್ಣ ಕಣ್ಣು ಮುಚ್ಚಿ ಕುತ್ಕೊಳಕ್ ಇಷ್ಟಪಡ್ಲಿಲ್ಲ. ಅದರಿಂದ ಹಿಂದುಳಿತೀವಿ ಅಂತ ಗೊತ್ತಾಯ್ತು ಅವರಿಗೆ. ಅದಕ್ಕೆ ಲಿಂಗವನ್ನ ಕೈಯಲ್ಲಿ ಇಟ್ಕೊಂಡು ಅರೆತೆರೆದ ದೃಷ್ಟಿಯಿಂದ ನೋಡ್ತಾ ಇರಿ. ಕಣ್ಣನ್ನ ಪೂರ್ಣ ಮುಚ್ಚಬೇಡಿ, ಪೂರ್ಣ ತೆಗಿಲುಬೇಡಿ. ಅನಿಮಿಷ ದೃಷ್ಟಿ ಅಂತ ಕೂಡ ಕರೆದ್ರು. ಅದಕ್ಕೆ ಅವ್ರಿಗೆ ಅನಿಮಿಷಯ್ಯನವರ ಹೆಸರು ಹಿಂದಿಂದ ಏನು ಅಂತ ಗೊತ್ತಿಲ್ಲ. ಅಲ್ಲಮ ಪ್ರಭುಗಳ ಗುರುಗಳಿದ್ರಲ್ಲ ಅನಿಮಿಷಯ್ಯ, ಲಿಂಗವನ್ನೇ ನೋಡ್ತಾ ಪೂರ್ಣ ಮೈ ಮರೆತ್ಬಿಟ್ಟಿದ್ರು. ಅವ್ರಿಗೆ ಹೆಸರೇ ಅನಿಮಿಷ ಅಂತ ಬಿದ್ಬಿಡ್ತು. ಹರಿಹರ ಕಲ್ಪಿಸಿದಾನೆ, ವಸುದೀಶ ಭೂಪಾಲ ಅಂತ ಹೆಸರು ಕೊಟ್ಟಿದ್ದಾನೆ. ಆದ್ರೆ ಅವ್ರ ಹೆಸರು ಅದಲ್ಲ. ಅವ್ರ ಹೆಸರೇನೋ ಇದೆ, ತಾಯಿ ತಂದೆಗಳ ಇಟ್ಟ ಹೆಸರಂತೂ ಅನಿಮಿಷ ಅಲ್ಲ. ಅವ್ರಿಗೇನೋ ಬೇರೆ ಹೆಸರು ಇದೆ. ಅದು ವಚನಗಳಲ್ಲಿ ಯಾರು ಹೇಳಿಲ್ಲ, ಅನಿಮಿಷಯ್ಯ ಅಂತಾನೆ ಕರೆದು ಬಿಟ್ಟಿದ್ದಾರೆ. ಸರಿ, ಇದು ಏನ್ ಲಾಭ ಆಯ್ತು ಅಂತಂದ್ರೆ, ಶಿವಯೋಗದ ಬಹಳ ದೊಡ್ಡ ಪ್ಲಸ್ ಪಾಯಿಂಟ್ ಏನಂದ್ರೆ, ನೀವು ಇಲ್ಲಿ ಕಣ್ಣು ಮುಚ್ಚಿ ನಿದ್ದೆ ಮಾಡಕ್ ಅವಕಾಶ ಇಲ್ಲ. ಲಿಂಗ ನೋಡ್ತಾನೆ ಇರ್ಬೇಕು. ಮೋಸ ಹೋಗಕ್ ಅವಕಾಶ ಇಲ್ಲ. ನೀವ್ ಮಾಡೋದ್ ಬಿಡ್ಬೋದು ಅಷ್ಟೇ. ಅದನ್ನ ಏನು ನಿಮಗೆ ಸಿದ್ಧಿ ಆಗದೆ ಹೋದ್ರೆ, ಏನು ಸಂತೋಷ ಅನ್ನಿಸ್ತೇ ಹೋದ್ರೆ ಮಾಡೋದ್ ಬಿಡ್ಬೋದು. ಆದ್ರೆ ಹುಸಿ ಸಾಧನೆ ಅಂದ್ರೆ, ಈಗ ಧ್ಯಾನ ಮಾಡ್ಬಿಟ್ಟು ಧ್ಯಾನದ ಹೆಸರಲ್ಲಿ ನಿದ್ದೆ ಮಾಡ್ಬಿಟ್ಟು ನಾವೇನೋ ಬಹಳ ದೊಡ್ಡ ಸಾಧನೆ ಮಾಡಿದೀವಿ ಅನ್ಕೊಂತಾರಲ್ಲ, ಆ ತರ ಇಲ್ಲಿ ಮೋಸಕ್ಕೆ ಒಳಗಾಗಲ್ಲ. ಆದ್ರಿಂದ ನಾವಿಲ್ಲಿ ತಿಳ್ಕೊಬೇಕು, ಎಲ್ಲಾ ಪದ್ಧತಿಗಳು ಒಳ್ಳೆಯವೇ. ಅದನ್ನ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಎಲ್ಲಾ ಪದ್ಧತಿಗಳಲ್ಲೂ ಶಕ್ತಿ ಇದೆ. ನನ್ನ ಪದ್ಧತಿ ನನಗೆ ಇಷ್ಟ, ಲಿಂಗ ನೋಡುವ ಪದ್ಧತಿ ನನಗಿಷ್ಟ ಅಂತ ಇಟ್ಕೊಳ್ಳಿ, ಅದನ್ನ ನೀವು ಮಾಡಿ. ಪ್ರಾರ್ಥನೆ ಮಾಡೋ ಪದ್ಧತಿ ನಿಮ್ಗಿಷ್ಟ ಒಬ್ರಿಗೆ, ಅದನ್ನ ನೀವು ಮಾಡಿ. ಇನ್ಯಾರಿಗೂ ಜಪ ಮಾಡೋದಿಷ್ಟ ಮಾಡಿ, ಧ್ಯಾನ ಮಾಡೋದಿಷ್ಟ ಮಾಡಿ. ಅದಕ್ಕೆ ಬಸವಣ್ಣವರು ಅನುಭವ ಮಂಟಪದಲ್ಲಿ ಎಲ್ರಿಗೂ ಅವಕಾಶ ಮಾಡಿಕೊಟ್ಟಿದ್ರು. ಮಡಿವಾಳ ಮಾಚಿದೇವ್ರದ್ದೊಂದು ವಚನ ಬರ್ತದೆ. ದಾಸೋಹ ಹೇಗಿತ್ತಪ್ಪ ಅಂದ್ರೆ, ಕೆಲವರು ಸಪ್ಪ ಊಟ ಮಾಡ್ತಿದ್ರಂತೆ, ಕೆಲವರು ಹಾಲುಂಡೆ ನೇಮದವರಿದ್ರಂತೆ, ಇನ್ ಕೆಲವರು ಎಣ್ಣೆ ಹೂರಿಗೆ ಅಂದ್ರೆ ಪದ್ಧತಿಯವರಿದ್ರಂತೆ. ಅಂದ್ರೆ ಒಂದೊಂದು ತಿಂಡಿಗಳವೆಲ್ಲ, ಒಂದೊಂದು ತಿನಿಸುಗಳು, ಅದನ್ನೇ ತಿನ್ಕೊಂಡು ಸಾಧನೆ ಮಾಡೋಂತ. ಯಾರಿಗೂ ಬಸವಣ್ಣವ್ರು ತಿರಸ್ಕಾರ ಮಾಡ್ಲಿಲ್ಲ. ಯಾರಿಗೂ ನೀನ್ ಯಾಕೆ ಇದನ್ನು ಊಟ ಮಾಡ್ತೀಯ, ಎಲ್ಲದನ್ನು ಊಟ ಮಾಡು ಅಂತ ಹೇಳಲಿಲ್ಲ. ಅವ್ರವ್ರು ಹೇಗಿರ್ತಿದ್ರೋ ಹಾಗೆ ಅವಕಾಶ ಮಾಡ್ಕೊಡ್ತಾ ಇದ್ರು. ಅದು ಮೂಲ ಪ್ರವಾದಿ ಧರ್ಮಗುರುವಿನ ಲಕ್ಷಣ ಏನಪ್ಪಾ ಅಂದ್ರೆ, ಅವ್ರು ಯಾರನ್ನೂ ತಿರಸ್ಕಾರ ಮಾಡಲ್ಲ. ಕಳ್ಳರು ಬಂದ್ರೆ ತಿರಸ್ಕಾರ ಮಾಡ್ಲಿಲ್ಲ, ತನ್ನನ್ನು ಕೊಲೆ ಮಾಡಕ್ ಬಂದವನಿಗೆ ಶಿಕ್ಷೆ ಕೊಡ್ಲಿಲ್ಲ, ಅವನನ್ನು ಕೂಡ ಪರಿವರ್ತನೆ ಮಾಡಿದ್ರು. ಇದು ನಾವೆಲ್ಲರೂ ಇವತ್ತು ಕಲ್ತ್ಕೋಬೇಕಾಗಿರೋದು ಏನಪ್ಪಾ ಅಂದ್ರೆ, ಬಸವಣ್ಣನವರು ಮತ್ತು ಗಾಂಧೀಜಿ ಇವರಲ್ಲಿ ಒಂದು ಸಾಮ್ಯತೆ ಏನಿದೆ ಅಂತಂದ್ರೆ, ಅವರು ಎಲ್ಲರನ್ನೂ ಹಿಂಬಿಟ್ಕೊಂಡ್ರು. ನೀನು ಪ್ರಾರ್ಥನೆ ಮಾಡಿದ್ರೆ ನಮ್ಮ ಆಶ್ರಮದಲ್ಲಿ ಇರ್ಬೇಕು, ಇಲ್ಲದೆ ಹೋದ್ರೆ ಇರ್ಬೇಡ ಅಂತ ಗಾಂಧೀಜಿ ಹೇಳಿಲ್ಲ. ಗಾಂಧೀಜಿ ಮಾತಿಗೆ
ಒಪ್ಕೊಂಡು ಎಲ್ಲರೂ ಬರ್ತಿದ್ರು. ಅವ್ರು ಏನ್ ಮಾಡ್ತಿದ್ರು, ಪ್ರಾರ್ಥನೆಗೆ ಬರ್ದೆ ಹೋದ್ರೆ ಉಪವಾಸ ಕೂತ್ಬಿಡ್ತಿದ್ರು. ಬೇರೆಯವ್ರು ಯಾರೋ ಪ್ರಾರ್ಥನೆ ಬರ್ದೆ ಹೋದ್ರೆ ತಾವು ಉಪವಾಸ ಮಾಡ್ಬಿಡ್ತಾ ಇದ್ರು. ಅದಕ್ಕೆ ಗಾಂಧೀಜಿಗೆ ಹೆದರ್ಕೊಂಡೆಲ್ಲ ಪ್ರಾರ್ಥನೆಗೆ ಬರ್ತಿದ್ರು. ಬಸವಣ್ಣವರು ಅಷ್ಟೇ, ಲಿಂಗ ಪೂಜೆ ಮಾಡ್ಕೊಳ್ದೆ ಹೋದ್ರೆ ಅವ್ರು ಬೈಕೊಂತಿದ್ರು ತಮಗ್ ತಾವು, ಬೇರೆಯವ್ರಿಗೆ ಬೈತಿರ್ಲಿಲ್ಲ. ಆದ್ರಿಂದ ಬಸವಣ್ಣವ್ರ ಕಾಲಕ್ಕೆ ಆತರ ಮಾಡಿದ್ರು. ಅದಕ್ಕೆ ಯಾವ ಪದ್ಧತಿಯನ್ನು ತಿರಸ್ಕಾರ ದೃಷ್ಟಿಯಿಂದ ನೋಡಬೇಡಿ, ಅದ್ ನಿಮ್ ಪದ್ಧತಿಯನ್ನು ಬಿಡಬೇಡಿ. ಒಂದು ಪದ್ಧತಿ ಇರ್ಬೇಕು ಮನುಷ್ಯನಿಗೆ, ಸಾಧನೆಗೆ ಒಂದು ಪದ್ಧತಿ ಬೇಕೇ ಬೇಕು. ಅದು ಗುರುವಿನ ಮಾರ್ಗದರ್ಶನ ಏನ್ ಇದೆಯೋ ಅದನ್ನ ತಗೊಳ್ಳಿ. ಆದ್ರೆ ಇತರೆ ಪದ್ಧತಿಗಳಲ್ಲಿದ್ದಂತ ಒಳ್ಳೆ ಅಂಶಗಳನ್ನ, ಪ್ಲಸ್ ಪಾಯಿಂಟ್ಸ್ನ ತಗೊಂಡು ನಾವೆಲ್ಲರೂ ಭಾರತೀಯರು, ಇದು ನಾವು ಸಾಧಿಸ್ಬೇಕಾಗಿರೋ. ರಾಷ್ಟ್ರ ಪ್ರಜ್ಞೆಯನ್ನು ಬೆಳೆಸ್ಕೋಬೇಕು. ಬೆಳೆಸ್ಕೊಳ್ತಾ ಇದ್ದಾರೆ ಇವಾಗ, ಆದ್ರೆ ಸಾಲದು, ಇದು ಸಾಕಾಗಲ್ಲ, ಇಷ್ಟೇ ಸಾಕಾಗಲ್ಲ. ರಾಷ್ಟ್ರಕ್ಕಾಗಿ ಪ್ರಾಮಾಣಿಕತೆ, ರಾಷ್ಟ್ರಕ್ಕಾಗಿ ಶ್ರಮ ಜೀವನ, ರಾಷ್ಟ್ರಕ್ಕಾಗಿ ತ್ಯಾಗ, ರಾಷ್ಟ್ರಕ್ಕಾಗಿ ದುಡಿಮೆ, ರಾಷ್ಟ್ರಕ್ಕಾಗಿ ಪ್ರತಿಯೊಂದು ಏನೇ ಕೆಲಸ ಮಾಡಿ, ನೀವೇನೇ ಸಾಧನೆ ಮಾಡಿ, ರಾಷ್ಟ್ರಕ್ಕಾಗಿ, ಭಾರತಕ್ಕಾಗಿ, ಭಾರತ ಮಾತೆಗಾಗಿ ಈ ಪದ್ಧತಿಯನ್ನಲ್ಲಿ ಮಾಡಿ, ಆವಾಗ ಎಲ್ಲರನ್ನೂ ನಾವು ಇಷ್ಟಪಡ್ತೀವಿ. ಎಲ್ಲ ಪದ್ಧತಿಗಳು ನಮಗೆ ಸಹ್ಯವಾಗ್ತವೆ. ಯಾವ ಪದ್ಧತಿಗಳು ಅಸಹ್ಯ ಅಂತ ಆಗೋದಿಲ್ಲ. ಸೈರಣೆ, ಅದಕ್ಕೆ ನಮ್ಮ ಪರ್ವತಕ್ಕೂ ಒಂದು ಹೆಸರಿಟ್ಟಾರೆ, ಸಹ್ಯಾದ್ರಿ. ಸಹ್ಯಾದ್ರಿ ಅಂದ್ರೆ ಎಲ್ಲವನ್ನೂ ಸಹಿಸ್ಕೊಳ್ಳೋದು, ಎಲ್ಲದರಲ್ಲೂ ಪ್ರೀತಿಯಿಂದ, ಅದು ಸಹ್ಯಾದ್ರಿ. ನಮ್ಮ ಈ ಪರ್ವತದ ಸಾಲುಗಳೇನದಾವಲ್ಲ, ಉಳುವಿ, ಅವೆಲ್ಲ ಸಹ್ಯಾದ್ರಿ ಪರ್ವತಗಳು, ಗೊತ್ತಾಯ್ತಲ್ವ? ಮಹದೇಶ್ವರ ಬೆಟ್ಟದಿಂದ ಹಿಡ್ಕೊಂಡು ಅದೇ ಉದ್ದಕ್ಕೂ ಬರುತ್ತಲ್ಲ, ಅವೆಲ್ಲ ಸಹ್ಯಾದ್ರಿನೇ. ಆದ್ರಿಂದ ನಾವು ಸಕಾರಾತ್ಮಕ ಮನೋಭಾವನೆ, ಸಹ್ಯ ಮನೋಭಾವನೆ, ಇದು ಮನುಷ್ಯನನ್ನ ಶಾಂತನನ್ನಾಗಿ ಮಾಡುತ್ತೆ, ಆಮೇಲೆ ಉದಾರಿಯನ್ನಾಗಿ ಮಾಡುತ್ತೆ. ಜೊತೆಗೆ ತನ್ನ ಮಾರ್ಗದಲ್ಲಿ ಬಹಳ ಪ್ರಗತಿಯನ್ನು ಸಾಧಿಸ್ತಾನು. ಎಲ್ಲರನ್ನೂ ಪ್ರೀತಿಸುವನು, ತನ್ನ ಮಾರ್ಗದಲ್ಲೂ ಕೂಡ ಪ್ರಗತಿಯನ್ನು ಸಾಧಿಸೇ ಸಾಧಿಸ್ತಾನೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ